हरे परमात्मने प्रणतक्लेशनाशाय गोविंदाय नमो नमः। कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजव मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ಇಂದ್ರಸೇನೆ ಹುಟ್ಟಿದ್ದಾಳೆ. ಇಂದ್ರಸೇನೆ ಅಂದರೆ ಭಾರತೀ ದೇವಿ. ಸೊ ಭಾರತೀ ದೇವಿ ಜೊತೆಗೆ ಇನ್ನು 4 ಜನ ಇದ್ದಾರೆ. ಉಮಾದೇವಿ ಇದ್ದಾಳೆ, ಆಮೇಲೆ ಅವಳು ಯಾರು ಶ್ಯಾಮಲಾದೇವಿ ಇದ್ದಾಳೆ, ಆಮೇಲೆ ಶಚಿದೇವಿ ಇದ್ದಾಳೆ, ಉಷಾದೇವಿ ಇದ್ದಾಳೆ. ಸೊ ಹೀಗೆ ಈ ಇಂದ್ರಸೇನೆ ಜೊತೆಗೆ ಮುದ್ಗಲನ ವಿವಾಹ ಆಗ್ತದೆ. ಮುದ್ಗಲ ಅಂತೇಳಿದ್ರೆ ಅವನಿಗೆ ಶಾಪ ಕೊಟ್ಬಿಟ್ಟಿದ್ದಾರೆ, ಹೋಗು ಭಾರತೀ ದೇವಿ ಹತ್ರ ಹೋಗು ಸಂಘ ಮಾಡು ಅಂತ. ಅವನು ಹೆದರಿ ಅವನು ಜೀವ ಬಿಟ್ಬಿಟ್ಟ ಮುದ್ಗಲ. ಮತ್ತೆ ತಪಸ್ಸು ಮಾಡಿಬಿಟ್ಟ, ಯಾರಿಗೆ? ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಪುನಃ ಮೆಚ್ಚಿಸಿ ಏನು ಮಾಡಿದ, ಇನ್ನು ಯಾವ ವರನೂ ಬೇಡ, ಏನೂ ಬೇಡ, ನೀವು ಕೊಟ್ಟ ಶಾಪವನ್ನು ಏನಾದರೂ ಒಂಚೂರು ಪರಿಹಾರ ಮಾಡಿ ಅಂತ. ಸೊ ಹಾಗೆ ಆ ವಿಷಯ ಸರಿಯಪ್ಪ ಅಂತ. ಸೊ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದರು, ಹೌದು ನೀನು ಹೌದು ಭಾರತೀ ದೇವಿಯನ್ನು ಸಂಘ ಮಾಡ್ತೀಯ, ಹೌದು, ಆದರೆ ನಿಮಗೆ ಗೊತ್ತಿಲ್ಲ ಅಂದರೆ ನಿನ್ನ ದೇಹದಲ್ಲಿ ವಾಯುದೇವರು ಸಂಘ ಮಾಡ್ತಾರೆ ಅಂದರೆ ಏನು ದೋಷ, ಯಾರಿಗೂ ದೋಷನೇ ಇಲ್ಲ. ಯಾಕಂದರೆ ಭಾರತೀ ದೇವಿದು ಸಂಘ ಯಾರು ಮಾಡಿದ್ದು? ವಾಯುದೇವರು. ಸೊ ದೇಹ ಮಾತ್ರ ನಿಂದು, ನಿಮಗೆ ಮೂರ್ಛೆ ಬಂದಿರ್ತದೆ, ನಿಮಗೆ ಗೊತ್ತೇ ಇರುವುದಿಲ್ಲ. ಸೊ ಮೂರ್ಛೆಯಿಂದ ಎದ್ದ ಮೇಲೆ ಏನಾಗಿದೆ ಎಂಥದ್ದು ಗೊತ್ತಿರೋದಿಲ್ಲ, ಎಲ್ಲಿದ್ದೇನೆ ಏನು ಅಂತ ಒಂದು ವಿಷಯವೇ ಗೊತ್ತಿರುವಂಥದ್ದಿಲ್ಲ. ಆದ್ದರಿಂದ ಎಚ್ಚರ ಆದ ಮೇಲಿದ್ದು ಸಂಗತಿ ಅಷ್ಟೇ ಗೊತ್ತಿರೋದು. ಎಚ್ಚರ ಆಗುವ ಮೊದಲು ಏನಾಗಿದೆ ಸೂತ್ರಾಮ್ ಯಾವತ್ತೂ ತಿಳಿಯುವಂಥದ್ದಲ್ಲ ಅದು. ಇವತ್ತಂತಲ್ಲ, ಇವತ್ತಂದರೆ ನಾಳೆ ಆದರೂ ಗೊತ್ತಾಗ್ತದೆ ಅಂತ ಹೇಳಿದರೆ ನಾಳೆನೂ ಗೊತ್ತಾಗುವಂಥದ್ದಲ್ಲ ಅದು. ಸೊ ಈ ರೀತಿ ಆದ್ದರಿಂದ ಏನು ತೊಂದರೆ ಇಲ್ಲ, ನಿನ್ನ ಶಾಪದಿಂದ ಸ್ವಲ್ಪ ವಿಮೋಚನೆ ಮಾಡಿದ್ದೇನೆ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರೆ ಬ್ರಹ್ಮದೇವರು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ನ ಚ ಪಾಪಂ ತತಸ್ತೆ ಸ್ಯಾದಿತ್ಯುಕ್ತೆ ಚೈನಮಾವಿಶತ್ ಮಾರುತೋಪೇಂದ್ರಸೇನಾಂ ಚ ಗೃಹೀತ್ವಾಥ ಭವದ್ಗ್ರಹೀ. 126ನೇ ಶ್ಲೋಕ. ಬ್ರಹ್ಮದೇವರು ಮುದ್ಗಲನಿಗೆ ಹೇಳ್ತಾ ಇದ್ದಾರೆ, ನೀನು ಮೂರ್ಛೆ ಹೋಗಿರುವುದರಿಂದ ನಿನ್ನ ಶರೀರದಲ್ಲಿರ್ತಕ್ಕ ವಾಯುದೇವರು ಆ ದೇವಿಯರನ್ನು ಹೊಂದುವ ಕಾರಣದಿಂದ ನಿನಗೆ ಯಾವ ಪಾಪವೂ ಅನುಭವವಿಲ್ಲ. ಅಂದ್ರೆ ದೇವಾಂಗನ ಸಂಬಂಧದಿಂದ ಉಂಟಾದ ಯಾವ ದೋಷವು ನಿನಗೆ ಬರಲಾರದು. ಹೀಗೆ ಹೇಳುತ್ತಿರಲು ವಾಯುದೇವರು ಮುದ್ಗಲನನ್ನು ಪ್ರವೇಶ ಮಾಡುತ್ತಾರೆ. ಪ್ರವೇಶ ಮಾಡಿದ ಮೇಲೆ ಇಂದ್ರಸೇನೆಯನ್ನು ಮದುವೆ ಮಾಡಿಕೊಂಡು ಆಮೇಲೆ ಅವಳಿಂದ ಗೃಹಸ್ಥಾಶ್ರಮಿಯೂ ಆಗುತ್ತಾರೆ. ನ ಚ ಪಾಪಂ ತತಸ್ತೆ ಸ್ಯಾತ್ ಇತ್ಯುಕ್ತೆ ಚೈನಮಾವಿಶತ್ ಮಾರುತೋ ಅಥೇಂದ್ರಸೇನಾಂಚ ಗೃಹೀತ್ವಾ ಅಥಾಭವದ್ಗೃಹೀ. ಏನೆಲ್ಲ ಆಯಿತು ಮುಂದೆ? ನ ಚ ಪಾಪಂ ತತಸ್ತೆ ಅಂತೇಳಿದರೆ ಮುದ್ಗಲನಿಗೆ ಹೇಳ್ತಾರೆ ಬ್ರಹ್ಮದೇವರು, ನಿನಗೆ ಯಾವ ಪಾಪವೂ ತಟ್ಟುವುದಿಲ್ಲ, ಏನೂ ಹೆದರುವುದೇ ಬೇಡ. ನಿನಗೆ ವಿಷಯ ಗೊತ್ತಿದ್ದರೆ ತಾನೆ ನಿನಗೆ ಅಂತೇಳಿದರೆ ಏನಂತೇಳಿದರೆ ಶಾಪ ಕೊಟ್ಟ ಕಾರಣ ನೀನು ಸಂಘ ಮಾಡೋಂಥ ನಿನ್ನ ಶರೀರ ಸಂಘ ಮಾಡಿದಾಗೆ ಆ ಶರೀರದಲ್ಲಿ ಇರುವುದು ಯಾರು? ವಾಯುದೇವರು. ಆದ್ದರಿಂದ ಸಂಘ ಯಾರ್ದಾದದ್ದು? ವಾಯುದೇವರ ಸಂಘ ಆಯಿತು, ಭಾರತೀ ದೇವಿದ್ದು. ಸೊ ಅವರಿಬ್ಬರಲ್ಲಿ ಹೇಗಿದ್ದರೂ ದೋಷ ಇಲ್ಲ, ನಿನ್ನ ಹತ್ರವೂ ದೋಷ ಇಲ್ಲ. ಯಾಕಂದರೆ ನೀನು ಮೂರ್ಛೆ ತಪ್ಪಿಬಿಟ್ಟಿದ್ದೀಯಲ್ವ. ಸೊ ನಿನಗೇನಾದರೂ ಗೊತ್ತಿದೆಯಾ? ನೀನೇನಾದರೂ ಮಾಡಿದ್ಯಾ? ಇಲ್ಲ, ಏನಿಲ್ಲ. ಸೊ ನಿನಗೆ ಏನು ಗೊತ್ತಾಗಲೂ ಇಲ್ಲ, ಇನ್ನು ಗೊತ್ತು ಆಗೋದೂ ಇಲ್ಲ. ಆದ್ದರಿಂದ ನಿನಗೆ ಯಾವ ದೋಷವೂ ಇಲ್ಲ. ನ ಚ ಪಾಪಂ ತತಃ. ತತಃ ಅಂದರೆ ಆದ್ದರಿಂದ, ತತಃ ತೇ ನಿಂದು, ತೇ ನ ಚ ಪಾಪಂ ಯಾವುದೇ ಪಾಪ ನಿನಗೆ ಬರಲಿಲ್ಲ. ಅಂದರೆ ಏನು? ಶಾಪ ಕೊಟ್ಟದ್ದಿದೆ, ನ ಚ ಶಾಪಂ, ಶಾಪ ಕೂಡ ಶಾಪ ಇಲ್ಲದ ಥರ ಆಗೋಯ್ತು. ಯಾಕೆ? ಯಾವುದೇ ಪಾಪವೂ ಇಲ್ಲ, ಯಾವುದೇ ಕಾರ್ಯ ನೀನು ಮಾಡಲಿಕ್ಕೂ ಇಲ್ಲ. ಏನಂತೇಳಿದರೆ ನಿನಗೆ ಶಾಪ ಕೊಟ್ಟ ಕಾರಣ ನಿನ್ನ ಶರೀರ ಒಂದು ಇರ್ತದೆ, ಆ ಶರೀರಕ್ಕೆ ಏನಾಗಿದೆ ನಿನಗೆ ಗೊತ್ತಿಲ್ಲ.
ನ ಚ ಪಾಪಂ ತತಸ್ತೆ ಸ್ಯಾತ್, ನಿನಗೆ ಯಾವುದೇ ಪಾಪ ಮುಟ್ಟುವುದಿಲ್ಲ. ತತಸ್ತೆ ಸ್ಯಾತ್ ಇತ್ಯುಕ್ತೆ, ಈ ರೀತಿ ಬ್ರಹ್ಮದೇವರು ಹೇಳಿದಾಗ, ಇತಿ ಉಕ್ತೆ ಚ ಏನಂ ಆವಿಶತ್, ಆಯಿತು ಅಂತ ತಿಳ್ಕೊಂಡು, ಆಯಿತು ಹಾಗಾದರೆ ಅಂತ ಯಾವಾಗ ಮುದ್ಗಲ ಮುನಿ ಹೇಳಿದರೋ, ಆಯಿತು ಹಾಗಾದರೆ ಅಂತೇಳಿ ಮುದ್ಗಲ ಮುನಿ ಇಲ್ಲಿ ಬಂದು ಹುಟ್ಟಿಯಾಗಿದೆ. ಅವರ ದೇಹದಲ್ಲಿ ವಾಯುದೇವರು ಬಂದು ಪ್ರವೇಶ ಮಾಡಿ ಕೂಡ ಆಗಿ ಹೋಯಿತು. ಇತ್ಯುಕ್ತೆ ಚ ಏನಂ, ಈ ಮುದ್ಗಲ ಮುನಿಯ ಶರೀರವನ್ನು ಆವಿಶತ್ ಮಾರುತಃ, ಆವಿಶತ್ ಪ್ರವೇಶ, ವಿಷ, ಆವಿಷ, ಆವಿಷ ಅಂದರೆ ಪ್ರವೇಶ. ಸೊ ಪ್ರವೇಶ ಮಾಡಿದರು. ಆವಿಶತ್, ಆವಿಶತ್, ಆವಿಶತಾಂ ಆವಿಶನ್. ಸೊ ಯಾರು ಪ್ರವೇಶ ಮಾಡಿದ್ದು? ಮಾರುತ, ಯಾರು? ಪ್ರಾಣದೇವರು ಪ್ರವೇಶ ಮಾಡಿದರು, ವಾಯುದೇವರು ಪ್ರವೇಶ ಮಾಡಿದರು ಅಂತೇಳಿದ್ರೆ ಏನು ಯಾವುದೇ ರೀತಿಯಲ್ಲಿ ಸಹ ಇವನಿಗೆ ಗೊತ್ತೇ ಇಲ್ಲ. ಯಾವಾಗ ವಾಯುದೇವರು ಪ್ರವೇಶ ಮಾಡಿದರೋ ಶರೀರ ಯಾರ್ದು? ಮುದ್ಗಲ ಮುನಿದ್ದು. ಮುದ್ಗಲ ಮುನಿಗೆ ಏನಾದರೂ ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ಅವನು ಕೋಮಕ್ಕೆ ಹೋಗಿಬಿಟ್ಟಿದ್ದಾನೆ. ಯಾವಾಗ ವಾಯುದೇವರು ಬಂದು ಪ್ರವೇಶ ಮಾಡಿದರೋ ಮುದ್ಗಲ ಮುನಿಯ ಶರೀರ ಕೋಮಕ್ಕೆ ಹೋಗಿಬಿಟ್ಟಿದೆ. ಸೊ ಇತ್ಯುಕ್ತೆ, ಯಾವಾಗ ಮುದ್ಗಲ ಮುನಿ ಬ್ರಹ್ಮದೇವರಿಗೆ ಹೇಳಿದ್ನೋ, ಆಯಿತು ಹಾಗಾದರೆ ಅಂತೇಳ್ಕೊಂಡು ಹೇಳಿದ್ನೋ, ಕೂಡಲೇ ಮುದ್ಗಲ ಮುನಿ ಇಲ್ಲಿ ಬಂದು ಹುಟ್ಟಿದ. ಅವನ ಶರೀರದಲ್ಲಿ ವಾಯುದೇವರು ಪ್ರವೇಶ ಮಾಡಿದರು. ಏನಂ, ಈ ಮುದ್ಗಲ ಮುನಿಯ ಶರೀರವನ್ನು ಆವಿಶತ್ ಪ್ರವೇಶ ಮಾಡಿದರು. ಮಾರುತಃ, ಯಾರು? ವಾಯುದೇವರು ಅಂತೇಳಿದ್ರೆ, ಈಗ ಲೋಕದ ಕಣ್ಣಿಗೆ ಇಂದ್ರಸೇನೆ ಮತ್ತು ಮುದ್ಗಲ ಮುನಿ, ಮಹಾಭಾರತ ಕಥೆ ಓದುವಾಗ ಏನು ಬರ್ತದೆ? ಮುದ್ಗಲ ಮುನಿ ಇಂದ್ರಸೇನೆಯನ್ನು ಮದುವೆಯಾದ. ಮುದ್ಗಲ ಮುನಿಗೆ ಏನಾದರೂ ಗೊತ್ತಿದೆಯಾ? ಅವನು ಎಲ್ಲಿದ್ದಾನೆ ಏನೋ, ಅವನು ಮೂರ್ಛೆ ತಪ್ಪಿಬಿಟ್ಟಿದ್ದಾನೆ. ಯಾವಾಗ ವಾಯುದೇವರದ್ದು ಪ್ರವೇಶ ಆಗಿದೆಯೋ ಮುದ್ಗಲ ಮುನಿ ಮೂರ್ಛೆಗೆ ಹೋಗ್ಬಿಟ್ಟಿದ್ದಾನೆ. ಸೊ ಗೊತ್ತೇ ಇಲ್ಲ. ಸೊ ಇಡೀ ಲೋಕದ ಕಣ್ಣಿಗೆ ಮುದ್ಗಲ ಮುನಿ ಅಂತ. ಸೊ ಅವಳು ಇಂದ್ರಸೇನೆ ಅಂತ. ಯಾರಿಗಾದರೂ ಗೊತ್ತಿದೆಯಾ? 5 ಜನ ದೇವಿಯರು ಆ ಇಂದ್ರಸೇನೆ ಒಳಗೆ ಇದ್ದಾರೆ ಅಂತ ತಿಳ್ಕೊಂಡು ಹೀಗೆ ಕಥೆಗಳು. ಸೊ ನ ಚ ಪಾಪಂ ತತಸ್ತೆ ಸ್ಯಾತ್ ಇತ್ಯುಕ್ತೆ ಚ ಏನಂ ಅವಿಶತ್ ಮಾರುತ ಅತ ಇಂದ್ರಸೇನಾಂಚ ಗೃಹೀತ್ವಾ ಅತ ಅಭವತ್ ಗೃಹಿ ಅಂತೇಳಿದ್ರೆ, ಅಥ ಈಗ ಇಂದ್ರಸೇನಾಂಚ ಗೃಹೀತ್ವಾ, ಇಂದ್ರಸೇನೆಯ ಕೈ ಹಿಡಿದದ್ಯಾರು? ಮುದ್ಗಲ ಮುನಿ. ಮುದ್ಗಲ ಮುನಿ ಇದಾನ? ಇಲ್ಲ. ಮತ್ತು ಲೋಕದ ಕಣ್ಣಿಗೆ ಮುದ್ಗಲ ಮುನಿ ಅಂತ, ಅವನ ಶರೀರ ಉಂಟು ಅಂತ. ಸೊ ಅತ ಇಂದ್ರಸೇನಾಂಚ ಗೃಹೀತ್ವ, ಇಂದ್ರಸೇನೆಯ ಕೈ ಹಿಡಿದಿದ್ದಾನೆ. ಯಾರು? ಮುದ್ಗಲ ಮುನಿ ಅಂತ. ಅತ ಅಭವತ್ ಗೃಹಿ, ಗೃಹಿ, ಗೃಹಿ ಅಂತೇಳಿದರೆ ಹೆಂಗಸ ಅಂತಾದರೆ ಗೃಹಿಣಿ ಅಂತಾರೆ, ಗೃಹಿಣಿ. ಸೊ ಇಲ್ಲಿ ಮುದ್ಗಲ ಮುನಿದು ಕಥೆ ಅಲ್ವಾ, ಪುರುಷ ಅಲ್ವಾ, ಗೃಹಿ. ಸೊ ಗೃಹಿ, ಗೃಹಿಣಿ. ಸೊ ಗೃಹಿ ಅಂದರೆ ಪುರುಷ, ಅಂದರೆ ಪುಲ್ಲಿಂಗ. ಸೊ ಅವನು ಏನು ಗೃಹಸ್ಥನಾದ. ಯಾರು? ಮುದ್ಗಲ ಮುನಿ. ಅಂದರೆ ಕತೆ ನೋಡಿ, ಮುದ್ಗಲ ಮುನಿ ಅಂದರೆ ಈ ಲೋಕದಲ್ಲಿಯೂ ಹೀಗೇ ಆಗ್ತದೆ. ಯಾರೋ ಒಬ್ಬರು ಮಾಡೋದು, ಯಾರ್ದೋ ಒಬ್ಬರದ್ದು ಹೆಸರು ಅಂತೇಳಿದರೆ ಮಾಡಿದವ ಯಾರಿಗೂ ಗೊತ್ತಿಲ್ಲ. 20 ವರ್ಷ ಹೋದ ಮೇಲೆ ಪೊಲೀಸರು ಹೇಳ್ತಾರೆ, ಇದು ಕತೆ ಏನುಂಟು ಗೊತ್ತುಂಟ ನಿಮಗೆ, ಅದು ಮಾಡಿದ್ದು ಅವನಲ್ಲ ಇವನು ಅಂತ. ಹಾಗಾದರೆ 20 ವರ್ಷ ಜೈಲಲ್ಲಿದ್ದದ್ದು ಇವ, ಅವನೇನೂ ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದವ ಇವತ್ತು ಸಿಕ್ಕಾಕೊಂಡಿದ್ದಾನೆ. ಅವನು ಈಗ ಅಂತೇಳಿದರೆ ಏನೂ ತಪ್ಪು ಮಾಡದೆ ಇವನು 20 ವರ್ಷ ಜೈಲಲ್ಲಿ ಇದ್ದ. ತಪ್ಪು ಮಾಡಿದವ ಇವತ್ತು ಸಿಕ್ಕಿಬಿದ್ದಿದ್ದಾನೆ. ಇವತ್ತು ಅದನ್ನು ಕ್ರ್ಯಾಕ್ ಮಾಡಿದರು ಪೊಲೀಸರು. ಅಯ್ಯೋ ಪಾಪ. ಅಂದರೆ ಇದು ಎಲ್ಲ ನೋಡಿ, ಪ್ರಾರಬ್ಧ ಕರ್ಮ ಹೇಗೆ ನಮ್ಮ ಕಣ್ಣೆದುರುಗಡೆ ಇದು ಆಗುವಂಥದ್ದು ಕತೆ. ನಾವು ಎಷ್ಟು ಈ ಥರದ್ದು ಕತೆ ಓದಲಿಲ್ಲ. ಮಾಡಿದ್ಯಾರು? ಅವನು, ಆ ಮಹಾ ಪಾಪಿಷ್ಟ. ಜೈಲಿಗೆ ಹೋದದ್ಯಾರು? ಇವನು ಒಳ್ಳೆಯವ. ಇವನು ಎಲ್ಲಿ ಸಿಕ್ಕಾಕೊಂಡ? ಅಯ್ಯೋ, ಅದು ಏನು ಹೇಳೋದು, ಕತೆ ಬೇಡ, ಹೇಳೋದೇ ಬೇಡ, ಆ ಥರದ ಕತೆಗಳು. ಸೊ ಹೀಗೆ ನ ಚ ಪಾಪಂ ತತಃ ತೇ ಸ್ಯಾತ್ ಇತ್ಯುಕ್ತೆ ಚ ಏನಂ ಅವಿಶತ್ ಮಾರುತ ಅತ ಇಂದ್ರಸೇನಾಂಚ ಗೃಹೀತ್ವಾ. ಅಂದರೆ ವಾಯುದೇವರು ಭಾರತೀ ದೇವಿಯ ಕೈ ಹಿಡಿದರು, ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದೇನು? ಮುದ್ಗಲ ಮುನಿ ಇಂದ್ರಸೇನೆಯ ಕೈ ಹಿಡ್ದ. ಬೇರೆನೇ ಸ್ಟೋರಿ. ಸೊ ಅತ ಇಂದ್ರಸೇನಾಂಚ ಗೃಹೀತ್ವ ಅಥ ಅಭವತ್ ಗೃಹಿ. ಮುದ್ಗಲ ಮುನಿ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದರು. ಯಾರು ಪ್ರವೇಶ ಮಾಡಿದ್ದು? ಪ್ರಾಣದೇವರು, ವಾಯುದೇವರು ಪ್ರವೇಶ ಮಾಡಿದ್ದು. ಆದರೆ
ಈ ಲೋಕದ ಕಣ್ಣಿಗೆ ಏನು ಕಾಣೋದು? ಜೈಲಲ್ಲಿ ಇರೋದು ಯಾರು? ಏನು ತಪ್ಪು ಮಾಡದವ. ಹಾಗೆ ಸೊ ಈ ಮುದ್ಗಲ ಮುನಿ ಕೋಮಕ್ಕೆ ಹೋಗಿದ್ದಾನೆ, ಅವನು ಮೂರ್ಛೆಗೆ ಹೋಗಿದ್ದಾನೆ, ಅವನಿಗೆ ಎಲ್ಲಿದ್ದಾನೋ ಗೊತ್ತೇ ಇಲ್ಲ. ಲೋಕದ ಕಣ್ಣಿಗೆ ಮುದ್ಗಲ ಮುನಿ ಇಂದ್ರಸೇನೆಯನ್ನು ಮದುವೆ ಆದ ಅಂತ ಹೀಗೆ ನಡೀತದೆ. ಇದೇ ಥರದ ಕಥೆಗಳು ಲೋಕದಲ್ಲಿ ನಡೀತವೆ, ಈಗಲೂ ನಡೀತಾ ಉಂಟು. ಸೊ ನಮಗೆ ಕಾಣಲಿಕ್ಕೆ ಸಿಗ್ತದೆ, ದಿನ ಕಾಣಲಿಕ್ಕೆ ಸಿಗ್ತದೆ. ಸೊ ಹೀಗೆ ಏನಾಯಿತು? ನಚ ಪಾಪಂ ತತಸ್ತೆ ಸ್ಯಾತ್ ಅಂದರೆ ಬ್ರಹ್ಮದೇವರು ಹೇಳೋದು, ನೀನು ಆ ಪಂಚದೇವಿಯರ ಸಂಪರ್ಕ ಮಾಡೋದಿಲ್ಲ. ಯಾಕಂದರೆ ನಿನ್ನ ದೇಹದಲ್ಲಿದ್ದು ಮಾರುತ ಅಂದರೆ ವಾಯುದೇವರು ಸಂಗ ಮಾಡೋದು. ನೀನು ಆಗ ಪ್ರಜ್ಞೆ ಇಲ್ಲದವನಾಗಿದ್ದು ಅಂದರೆ ಮೂರ್ಛೆ ಬಂದಿರ್ತದೆ. ಮೂರ್ಛೆ ಯಾವಾಗ ತಪ್ಪಿದ್ದಾನೆ, ಮೂರ್ಛೆ ಯಾವಾಗ ತಿಳಿದಿದ್ದಾನೆ, ಈ ಮಧ್ಯದಲ್ಲಿ ಏನೂ ಗೊತ್ತಿರುವುದಿಲ್ಲ. ಆಗ ನೀನು ಪ್ರಜ್ಞೆ ಇಲ್ಲದವನಾಗಿದ್ದು ಅದರ ಯಾವ ಪರಿಜ್ಞಾನವನ್ನು ಹೊಂದದವನಾಗುವಿ ಅಂದರೆ ನಿನಗೆ ಯಾವ ಪರಿಜ್ಞಾನವೂ ಇರುವುದಿಲ್ಲ. ಆದ್ದರಿಂದ ನಿನಗೆ ಯಾವ ಪಾಪವು, ಯಾವ ದೋಷವು, ಯಾವ ಪಾತಕವು ಒದಗದು, ಬರುವುದಿಲ್ಲ ಎಂದು ಬ್ರಹ್ಮದೇವರು ನುಡಿದರು. ಆಗ ಮುದ್ಗಲ ಮುನಿ ಹೇಳಿದರು, ಆಯಿತು, ಹಾಗಾದರೆ ಅಷ್ಟು ಹೇಳಿದ್ದೇ ತಡ. ಮುದ್ಗಲ ಮುನಿ ಬಂದು ಇಲ್ಲಿ ಹುಟ್ಟಿಯಾಗಿದೆ, ವಾಯುದೇವರು ಅವನೊಳಗೆ ಪ್ರವೇಶ ಮಾಡಿಯಾಗಿದೆ. ಸೊ ಮುಂದೆ ಅವನು ಇಂದ್ರಸೇನೆಯನ್ನು ವಿವಾಹವಾಗಿ ಅಂತ ಹೇಳಿದ್ರಲ್ವ. ಸೊ ಮುದ್ಗಲ ಮುನಿ ಇಂದ್ರಸೇನೆಯನ್ನು ಮದುವೆಯಾಗಿ ವಿವಾಹವಾಗಿ ಗೃಹಸ್ಥಾಶ್ರಮಿ ಆದ. ಸೊ ಅವನು ಒಂದು ವೇಳೆ ಮುದ್ಗಲ ಮುನಿ ಭೂಮಿಯಲ್ಲೇ ಇದ್ದ ಅಂತ ತಿಳ್ಕೊಂಡ್ರೆ ಪುನಃ ಹುಟ್ಟುವುದೇನಿಲ್ಲ. ಸೊ ಮುದ್ಗಲ ಮುನಿ ಏನಂತ ಹೇಳಿದ್ರೆ ಆಯಿತು ಅಂತ ಹೇಳಿದ ಕೂಡಲೇ ಆ ಮುದ್ಗಲ ಮುನಿಯ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ಮೇಲೆ ಇವನು ಮೂರ್ಛೆಗೆ ಹೋದ, ಇವನಿಗೇನು ಗೊತ್ತಿಲ್ಲ. ಆಮೇಲೆ ಇನ್ನು ಯಾವಾಗ ವಾಯುದೇವರು ಎಬ್ಬಿಸ್ತಾರೋ ಅಂದರೆ ಆ ಶರೀರವನ್ನು ಬಿಟ್ಟು ಹೋಗ್ತಾರೋ ಆ ದಿವಸ ಇವನಿಗೆ ಎಚ್ಚರ ಆಗ್ತದೆ. ಆ ದಿವಸದಿಂದ ಇವ ಮುದ್ಗಲ. ಅಷ್ಟರ ತನಕ ಆ ಶರೀರ ಮಾತ್ರ, ಆ ಶರೀರದಲ್ಲಿ ಇರುವುದು ಯಾರು? ವಾಯುದೇವರು. ಸೊ ಹೀಗೆ ವಾಯುದೇವರು ಇರುವುದೆಲ್ಲಿ? ಅಲ್ಲಿ ದೇವಲೋಕದಲ್ಲಿ. ಸೊ ಇಲ್ಲಿ ಅಂತೇಳಿದರೆ ಇಲ್ಲಿ ವಾಯುದೇವರು ಈ ದೇಹವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ವಾಯುದೇವರು ಇರುವಂಥದ್ದು ಯಾವುದು? ಭೀಮಸೇನ. ಸೊ ಭೀಮಸೇನ ಅಂತೇಳಿದರೆ ಇಲ್ಲಿ ಭೀಮಸೇನ ಈಗ ಬಹುಶಃ ಭೀಮಸೇನನ ಇದು ಪ್ರವೇಶ ಆಗುವಂಥದ್ದು ದ್ರೌಪದಿಗಾಗುವಾಗ, ಇಲ್ಲಿ ಇಂದ್ರಸೇನೆ. ಸೊ ಇಂದ್ರಸೇನೆಗಾಗುವಾಗ ವಾಯುದೇವರು ಬಂದು ಆ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತ ಅಷ್ಟೇ. ಸೊ ಅಲ್ಲಿಗೆ ಏನಾಯಿತು? ಈ ಶ್ಲೋಕದ ಅರ್ಥ ಮುಗೀತು. ನೆಕ್ಸ್ಟ್ ಶ್ಲೋಕ ವೈಲಾರೆ. ರೇಮೇ ಚ ಸತಯಾ ಸಾರ್ಧಂ ದೀರ್ಘಕಾಲಂ ಜಗತ್ಪ್ರಭುಃ ತತೋ ಮುದ್ಗಲಮುದ್ಬೋಧ್ಯ ಯಯೌ ಚ ಸ್ವಂ ನಿಕೇತನಂ. 127ನೇ ಶ್ಲೋಕ. ಸರ್ವ ಜಗತ್ತುಗಳಿಗೆ ಸ್ವಾಮಿಯಾದ ಆ ವಾಯುದೇವರು ಆ ಇಂದ್ರಸೇನೆಯಿಂದ ಕೂಡಿಕೊಂಡು ಬಹುಕಾಲದಲ್ಲಿ ಕ್ರೀಡಿಸುತ್ತಾ ಇದ್ದರು. ಆಮೇಲೆ ಮುದ್ಗಲ ಋಷಿಯನ್ನು ಎಚ್ಚರಿಸಿ ತನ್ನ ಮನೆಯ ಕಡೆಗೆ ಹೋಗುತ್ತಾರೆ. ರೇಮೇ ಚ ಸತಯಾ ಸಾರ್ಧಂ ದೀರ್ಘಕಾಲಂ ಜಗತ್ಪ್ರಭುಃ ತತೋ ಮುದ್ಗಲಂ ಉದ್ಬೋಧ್ಯ ಯಯೌ ಚ ಸ್ವಂ ನಿಕೇತನಂ. ರೇಮೇ ಅಂದರೆ ವಿಹರಿಸಿದರು ಅಂದರೆ ಪ್ರಣಯ ಜೀವನ ಕ್ರೀಡೆ ಮಾಡಿದರು. ಯಾರು? ವಾಯುದೇವರು ಭಾರತೀ ದೇವಿಯ ಜೊತೆಗೆ ಅಂತೇಳಿದರೆ ಏನು ಲೋಕದ ಕಣ್ಣಿಗೆ ಮುದ್ಗಲ ಮುನಿ ಗೃಹಸ್ಥಾಶ್ರಮದಲ್ಲಿ ಇಂದ್ರಸೇನೆಯ ಜೊತೆಗೆ ವಿಹರಿಸುತ್ತಾ ಇದ್ದಾನೆ. ಸೊ ನಾವು ಕಾಣುವುದೇ ಬೇರೆ, ಆ್ಯಕ್ಚುವಲೇ ಬೇರೆ. ರೇಮೇಚ ಸ ಅಂದರೆ ಈ ವಾಯುದೇವರು, ತಯ ಅಂತೇಳಿದರೆ ಭಾರತೀ ದೇವಿಯ ಜೊತೆಗೆ ಅಂದರೆ ಇಂದ್ರಸೇನೆಯ ಜೊತೆಗೆ ಭಾರತೀ ದೇವಿ ಮತ್ತು ಇನ್ನೂ 4 ಜನ ದೇವಿಯರು ಅದರಲ್ಲಿ ಇದ್ದಾರೆ. ಸೊ ಅಂತೇಳಿದರೆ ಬಾಕಿ 4 ದೇವಿಯರಿಗೆ ಸ್ಪರ್ಶ ಆದರೂ ಸ್ಪರ್ಶ ಆಗದ ಲೆಕ್ಕ. ಅವರಿಗದು ಯಾವುದೇ ಇಲ್ಲಿ ಹೇಗೆ ಮುದ್ಗಲ ಮುನಿ ಮೂರ್ಛೆಗೆ ಹೋಗಿದ್ದಾನೋ ಇಲ್ಲಿ ಮೂರ್ಛೆಗೆ ಹೋಗಿದ್ದಾನೆ, ಅವನಿಗೆ ಸೂತ್ರಂ ಗೊತ್ತಿಲ್ಲ. ಅಲ್ಲಿ 4 ದೇವಿಯರಿಗೆ ಏನಾದರೂ ಸ್ಪರ್ಶದ ಅನುಭವ ಆದರೂ
ಅವರು ಅವರ ಲೆಕ್ಕ ಏನಂದರೆ ದೋಷರಹಿತನಾದ ವಾಯುದೇವರು. ಅಂದರೆ ಆ ಕಡೆಯಿಂದ ಏನೂ ದೋಷವೇ ಇಲ್ಲ ಅಂತ ಹೇಳಿದರೆ ಯಾವ ಸ್ಪರ್ಶ ಆದರೂ ಏನು ಉಪಯೋಗ ಅಂತೇಳಿದರೆ, ಯಾವುದೇ ಒಂದು ಸ್ಪರ್ಶ ಆದರೆ ಒಂದು ಸ್ಪರ್ಶ ಮಾಡಬೇಕು, ಅದರಲ್ಲಿ ಏನಾದರೂ ಒಂದು ಸ್ಪರ್ಶದ ಸುಖವೋ ದುಃಖವೋ ಅನುಭವಿಸಬೇಕು ಅಂತೇಳ್ಕೊಂಡು ಸ್ಪರ್ಶ ಮಾಡಿದರೆ ಅದರದ್ದು ಇಫೆಕ್ಟು. ಅದು ಗೊತ್ತೇ ಇಲ್ಲ, ಈ ಕಡೆಗೂ ಗೊತ್ತಿಲ್ಲ ಆ ಕಡೆಗೂ ಗೊತ್ತಿಲ್ಲ, ಸ್ಪರ್ಶ ಆಗಿದೆ, ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ, ಸ್ಪರ್ಶ ಆಗಬೇಕು ಅಂತ ಸ್ಪರ್ಶ ಆಯಿತು, ಮುಗೀತು, ಏನಿಲ್ಲ. ಈ ಕಡೆಯೂ ದೋಷ ಇಲ್ಲ, ಆ ಕಡೆಯೂ ದೋಷ ಇಲ್ಲ, ಈ ಕಡೆಯೂ ಗೊತ್ತಿಲ್ಲ ಆ ಕಡೆಯೂ ಗೊತ್ತಿಲ್ಲ. ಸೊ ಹೀಗೆ ಭಾರತೀ ದೇವಿಯ ಜೊತೆಗೆ ವಾಯುದೇವರು ರೇಮೆ ಅಂತಂದರೆ ಕ್ರೀಡಿಸಿದರು. ರೇಮೆ ರೇಮಾತೆ ರೇಮಿ ರೇ ಅಂತ. ಸೊ ರೇಮೆ, ಸೊ ರೇಮೆ ಚ ಸ ಅಂದರೆ ಇಲ್ಲಿ ಇಂದ್ರಸೇನೆಯ ಜೊತೆಗೆ ಮುದ್ಗಲ ಮುನಿ ಲೋಕದ ಕಣ್ಣಿಗೆ ಕಾಣುವ ಹಾಗೆ ತಯ ಅವ್ರ ಜೊತೆಗೆ ಸಾರ್ಧಂ ಸ ಅರ್ಧಂ, ಸಾರ್ಧಂ ಅಂದರೆ ತಯಾ ಸಾರ್ಧಂ ಅವರ ಜೊತೆಗೆ, ಸಾರ್ಧಂ ಸಹ ಅಂತ. ಸೊ ಯಾವುದು ಇಂದ್ರಸೇನೆಯ ಜೊತೆಗೆ ಮುದ್ಗಲ ಮುನಿ ಕ್ರೀಡಿಸಿದರು, ಅಥವಾ ಇಂದ್ರಸೇನೆಯ ಜೊತೆಗೆ ವಾಯುದೇವರು ಮುದ್ಗಲ ಮುನಿಯ ಶರೀರದಲ್ಲಿ ಇದ್ದು ಆ ಇಂದ್ರಸೇನೆ ಯಾರು ಭಾರತೀ ದೇವಿಯ ಜೊತೆಗೆ, ಇನ್ನು 4 ದೇವಿಯರ ಜೊತೆಗೆ ಇಲ್ಲ, ಅದು ಆಫ್ ಅದು. ಸೊ ಇಲ್ಲಿ ಯಾವುದು ಫೋಕಸ್ಸು, ಇಂದ್ರಸೇನೆ ಅಂತ ಹೇಳಿದರೆ ಭಾರತೀ ದೇವಿಯ ಜೊತೆಗೆ ವಾಯುದೇವರು ಕ್ರೀಡಿಸಿದರು. ತಯಾ ಸಾರ್ಧಂ ಅವಳ ಜೊತೆಗೆ ದೀರ್ಘಕಾಲಂ ಅಂದರೆ ಗೃಹಸ್ಥ ಜೀವನ ಬಹಳ ಸಮಯ ನಡೆಯಿತು. ದೀರ್ಘಕಾಲಂ ಜಗತ್ಪ್ರಭು ಯಾರು ವಾಯುದೇವರು, ಜಗತ್ತಿಗೆ ಪ್ರಭುವಾದ ವಾಯುದೇವರು. ಜಗತ್ತಿಗೆ ಪ್ರಭು ಅಂದರೆ ನಮಗೆ ಪ್ರಭು ಅಲ್ವಾ ಅಂತ ಹೇಳಿದರೆ ನಮ್ಮದು ಉಸಿರು ನಿಂತು ಬಿಡ್ತದೆ, ನಮಗೆ ಪ್ರಭು ಅಲ್ಲ ಅಂತೇಳಿದರೆ ಇವರು ಈ ಜಗತ್ ಪ್ರಭು ಅಂತೇಳಿದರೆ ಬಹಳ ಸಾಮರ್ಥ್ಯ. ಯಾಕೆ, ನಾವು ನಿದ್ದೆ ಮಾಡಿದರೂ, ಗಾಢ ನಿದ್ರೆ ಮಾಡಿದರೂ ವಾಯುದೇವರು ನಿದ್ದೆ ಮಾಡೋದಿಲ್ಲ. ಅಂದರೆ ನಮ್ಮ ಉಸಿರಾಟ ಆಗ್ತಾ ಇರ್ತದೆ. ಅಂದರೆ ನೀವು ಈಗ ಅಂತ ಹೇಳ್ಕೊಂಡು ಬಡೀರಿ, ಮನುಷ್ಯನಿಗೆ ಗೊತ್ತಿಲ್ಲ, ಎಂಥ ನಿದ್ದೆ ಬಂದಿದೆ ನೋಡಿ, ಗಾಢ ನಿದ್ದೆ ಬಂದುಬಿಟ್ಟಿದೆ. ಆದರೆ ಉಸಿರಾಟ ನಡೀತಾ ಉಂಟು. ಯಾರಿಂದಾಗಿ? ಜಗತ್ಪ್ರಭು, ಈ ಪ್ರಭುಗಳಿಂದಾಗಿ ನಡೀತಾ ಇರುವಂಥದ್ದು, ಈ ವಾಯುದೇವರಿಂದಾಗಿ. ಈ ಜಗತ್ಪ್ರಭು ದೀರ್ಘಕಾಲಂ ರೇಮೆ ತಯಾ ಸಾರ್ಧಂ. ಆ ಭಾರತೀ ದೇವಿ ಇಂದ್ರಸೇನೆಯ ರೂಪದಲ್ಲಿ ಇರುವವಳು, ಅವಳ ಜೊತೆಗೆ 4 ಜನ ದೇವಿಯರು ಇದ್ದರೂ ಆ ದೇವಿಯರಿಗೆ ಏನು ಸಂಬಂಧ ಇಲ್ಲದ ರೀತಿಯಲ್ಲಿ ಆ ಭಾರತೀ ದೇವಿಯು ವಾಯುದೇವರ ಜೊತೆಗೆ ಕ್ರೀಡಿಸಿದರು ಬಹುಕಾಲ, ದೀರ್ಘಕಾಲ. ಲೋಕದ ಕಣ್ಣಿಗೆ ಮುದ್ಗಲ ಮುನಿ ಇಂದ್ರಸೇನೆಯ ಜೊತೆಗೆ ಬಹುಕಾಲ ಗೃಹಸ್ಥಾಶ್ರಮದಲ್ಲಿ ಇದ್ದಾನೆ. ತತಃ ಒಂದು ದಿವಸ ಏನಾಯಿತು, ಅಲ್ಲಿನ ನಂತರ ಮುದ್ಗಲಂ ಉದ್ಬೋಧ್ಯ ಯಯೌ ಚ ಸ್ವಂ ನಿಕೇತನಂ. ವಾಯುದೇವರು ಏನು ಮಾಡಿದರು, ಹೇಳಿದರು, ಓಯ್ ನೀವು ಹೇಳಿ ಇನ್ನು ಅಂತ, ನೀವು ಇಷ್ಟು ತನಕ ಇದರಲ್ಲಿದ್ದೀರಲ್ಲ, ಯಾವುದರಲ್ಲಿ ಕೋಮದಲ್ಲಿ, ಯಾವುದು ಮೂರ್ಛೆಯಲ್ಲಿ, ಎದ್ದು ಬಿಡಿ ಅಂತ. ಮುದ್ಗಲ ಎದ್ದ, ಏನು ನಾನು ಹೊರಟು ಹೋಗ್ತೇನೆ, ಇನ್ನು ನೀವೇ ಅಂತ. ಓಯ್ ನಾನು ಬ್ರಹ್ಮದೇವರ ಶಾಪ ನೆನಪಾಯಿತು, ಯಾರಿಗೆ? ಮುದ್ಗಲ ಮುನಿಗೆ. ವಾಯುದೇವರು ಇದ್ದಾರೆ, ವಾಯುದೇವರು ನಿನ್ನ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ, ಅವರು ವಿಹಾರ ಮಾಡ್ತಾರೆ, ಸಂಘ ಮಾಡ್ತಾರೆ ಭಾರತೀ ದೇವಿದ್ದು, ನಿನಗೇನು ದೋಷ ಇಲ್ಲ ಅಂತ ಹೇಳಿದ್ದಾರೆ. ಈಗ ವಾಯುದೇವರು ಹೊರಟು ನಿಂತಿದ್ದಾರೆ. ತಥೋ ಮುದ್ಗಲಂ ಉದ್ಬೋಧ್ಯ ಅಂದರೆ ಮೇಲೆ ಎಬ್ಸಿದ್ರು, ಹೇಳ ಅಂತ ಅಂದ್ಕೊಂಡು ಇದಾಕಿದ್ದಾರೆ. ಏನು ಮಾಡಿದ್ದಾರೆ? ನೀರು ಚಿಮುಕಿಸಿದ್ದಾರೆ ಮುಖಕ್ಕೆ. ಮುದ್ಗಲ ಮುನಿ ಎದ್ದ. ಮುದ್ಗಲಂ ಉದ್ಬೋಧ್ಯ ಅಂದರೆ ಮೇಲೆ ಎಬ್ಬಿಸಿ, ಮುದ್ಗಲಂ ಉದ್ಬೋಧ್ಯ ಯಯವು ವಾಯುದೇವರು ಹೊರಟು ಹೋದರು. ಎಲ್ಲಿಗೆ? ಚ ಸ್ವಂ ನಿಕೇತನಂ, ದೇವಲೋಕಕ್ಕೆ ಹೋಗಿಬಿಟ್ರು. ಸೊ ದೇವಲೋಕಕ್ಕೆ ಹೋದರು. ಇದು ಏನಪ್ಪ ಕಥೆ ಅಂತ. ಸೊ ಏನಾಯಿತು ಈ ಶ್ಲೋಕಕ್ಕೆ? ಈ ಇಂದ್ರಸೇನೆಯ ಜೊತೆಗೆ, ಅಂದರೆ ಇಂದ್ರಸೇನೆಯ ಒಳಗಿರುವಂತಹ ಭಾರತೀ ದೇವಿಯ ಜೊತೆಗೆ ಜಗತ್ಪ್ರಭುಗಳಾದ ವಾಯುದೇವರು ದೀರ್ಘಕಾಲ ವಿಹರಿಸಿದರು, ರೇಮೆ ಕ್ರೀಡಿಸಿದರು, ಗೃಹಸ್ಥಾಶ್ರಮ ನಡೆಸಿದರು ಅಂತೇಳಿದರೆ ಮುದ್ಗಲ ಮುನಿ ಬಹಳ ಸಮಯ ಎಲ್ಲಿ ಈ ಇಂದ್ರಸೇನೆಯ ಜೊತೆಗೆ ಗೃಹಸ್ಥಾಶ್ರಮ ನಡೆಸಿದರು. ಒಂದು ದಿವಸ ಮುದ್ಗಲ ಮುನಿ ಅಂತೇಳಿದರೆ ನಿದ್ದೆ ಮಾಡಿದ ಹಾಗೆ ಆ ಮುದ್ಗಲ ಮುನಿಯನ್ನು ವಾಯುದೇವರು ಎಬ್ಬಿಸ್ತಾ ಇದ್ದಾರೆ. ತಥೋ ಮುದ್ಗಲಂ ಉದ್ಬೋಧ್ಯ, ಬಳಿಕ ಒಂದು ದಿವಸದ ಕತೆ, ಮುದ್ಗಲ ಮುನಿಯನ್ನು ವಾಯುದೇವರು ಎಚ್ಚರಿಸಿದರು. ಉದ್ಬೋಧ್ಯ ಯಯವು ಹೊರಟು ಹೋದರು. ಚ ಸ್ವಂ ನಿಕೇತನಂ, ಸ್ವಂ ಅಂದರೆ ತನ್ನ, ಸ್ವಾರ್ಥ ಅಂದರೆ ಏನು? ತನಗೆ ಪ್ರಯೋಜನ ಆಗುವಂಥದ್ದು. ಇನ್ನೊಬ್ಬರು ಏನಾದರೂ ಹಾಳಾಗಿ ಹೋಗಲಿ,
ನನಗೆ ಮಾತ್ರ ಸಿಗಬೇಕು. ಅದೇನೆಂದರೆ ಸ್ವ ಅರ್ಥ, ತನ್ನ ಪ್ರಯೋಜನ, ಇನ್ನೊಬ್ಬರದ್ದು ಯೋಚನೆ ಇಲ್ಲ, ಅದು ಸ್ವಾರ್ಥ, ಸ್ವಂ. ಸೊ ಸ್ವಂ ನಿಕೇತನಂ, ಇಲ್ಲಿ ಸ್ವಂ ಅಂದರೆ ತನ್ನ, ನಿಕೇತನಂ ಇಲ್ಲಿ ಪ್ರಯೋಜನ ಅಲ್ಲ, ನಿಕೇತನಂ. ನಿಕೇತನಂ ಅಂತ ಹೇಳಿದರೆ ನೀವೆಲ್ಲವೂ ನೋಡಿರ್ಬೋದು, ಕೆಲವು ಮನೆಗೆ ನಿಕೇತನ ಅಂತ ಹೆಸರು. ನಿಕೇತನ ಅಂದರೆ ಮನೆ ಅಂತ. ಸೊ ನಿಕೇತನ, ಶಾಂತಿ ನಿಕೇತನ, ಶಾಂತಿ ಇರುವಂಥ ಜಾಗ. ಸೊ ಹಾಗೆ ತನ್ನ ಮನೆ ಅಂತ. ಸೊ ಸ್ವಂ ನಿಕೇತನಂ, ತನ್ನ ಮನೆಗೆ ದೇವಲೋಕಕ್ಕೆ ವಾಯುದೇವರು ಹೊರಟು ಹೋದರು. ಸೊ ಹೀಗೆ ಮಹಾಭಾರತದಲ್ಲಿ ಏನೆಲ್ಲ ಕಥೆ ಬರ್ತದೆ. ಮುದ್ಗಲ ಮುನಿಗೆ ಒಂದು ಕುಷ್ಠರೋಗ ಬರುವುದಂತೆ, ಕುಷ್ಠರೋಗಿ ಅಂತ ವರ್ತಿಸಿ ಇಂದ್ರಸೇನೆಯ ನಿಷ್ಠೆಯನ್ನು ಪರೀಕ್ಷಿಸಿ ಬಳಿಕ ದಿವ್ಯ ರೂಪದಿಂದ ಇಂದ್ರಸೇನೆಯೊಡನೆ ರಮಿಸಿದ. ದಿವ್ಯ ರೂಪದಿಂದ ರಮಿಸಿದ ಅಂದ್ರೇನು? ಇವರು ರಮಿಸಿದ್ದೇ ಅಲ್ಲ, ವಾಯುದೇವರು ರಮಿಸಿದ್ದು. ಸೊ ದಿವ್ಯ ರೂಪ ಅಂತೇಳಿದರೆ ಮುದ್ಗಲ ಮುನಿಗೆ ಯಾವ ದಿವ್ಯ ರೂಪ ಉಂಟು? ಯಾವ ದಿವ್ಯ ರೂಪವೂ ಇಲ್ಲ ಅಂತೇಳಿದರೆ ಅವರು ಇದನ್ನೇ ಹೇಳೋದು, ದಿವ್ಯ ರೂಪದಿಂದ ರಮಿಸಿದ ಅಂತೇಳಿದರೆ ಮುದ್ಗಲ ಮುನಿಗೆ ಏನೂ ಗೊತ್ತಿರುವುದಿಲ್ಲ. ಅದು ಯಾಕೆ ಗೊತ್ತಿರುವುದಿಲ್ಲ ಅಂತೇಳಿದರೆ ಅದು ದಿವ್ಯ ರೂಪದಿಂದ ರಮಿಸಿದರು ಅಂದರೆ ಅದು ಯಾಕೆ ಅಂತೇಳಿದರೆ ಅವರು ಆ್ಯಕ್ಚುಲಿ ಮೂರ್ಛೆಗೆ ಹೋಗಿರ್ತಾರೆ. ಹೇಗೆ ಎಂಥದ್ದು ಗೊತ್ತಿರ್ತದೆ? ಏನು ಗೊತ್ತಿರೋದಿಲ್ಲ. ಹಾಗಾಗಿ ಪೌರಾಣಿಕ ನಿರೂಪಣೆ ಬೇರೆಯೇ ಇದೆ. ಸೊ ಹೀಗೆ ಹಾಂ, ಮುಂದೇನಾಯಿತು ನೋಡುವ ಬೈಲರೆ. ತತೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಸಮುದ್ಗಲಃ ಸೇಂದ್ರಸೇನಾ ವ್ಯುಕ್ತಾಥ ಭದ್ರಾ ಚಕ್ರೇ ಮಹತ್ತಪಃ. 128ನೇ ಶ್ಲೋಕ. ವಾಯುದೇವರು ಮುದ್ಗಲ ಋಷಿಯ ದೇಹದಿಂದ ಹೊರಟು ಹೋದ ಮೇಲೆ ಮುದ್ಗಲ ಋಷಿಯು ದೇಶಾಂತರಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತಾನೆ. ಆಮೇಲೆ ಆ ಇಂದ್ರಸೇನೆಯು ಗಂಡನಿಂದ ವಿಯೋಗವನ್ನು ಹೊಂದಿದವಳಾಗಿ ಅವಳು ಕೂಡ ಮಹತ್ತಾದ ತಪಸ್ಸನ್ನು ಮಾಡುತ್ತಾಳೆ. ತತೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಸಮುದ್ಗಲಃ ಇಂದ್ರಸೇನಾ ಸ ಇಂದ್ರಸೇನಾ ವಿಯುಕ್ತಾಥ ಸೇಂದ್ರಸೇನ ಅಂದರೆ ಸಾ ಇಂದ್ರಸೇನ ವಿಯುಕ್ತಾಥ ಭರ್ತ್ರಾ ಚಕ್ರೆ ಮಹತ್ತಪಃ. ತಥೋ ನಂತರ ಅಂತೇಳಿದರೆ ಯಾವಾಗ ಮುದ್ಗಲ ಮುನಿಯನ್ನು ವಾಯುದೇವರು ಎಬ್ಬಿಸಿದರೋ ಮುದ್ಗಲ ಮುನಿಗೆ ಎಚ್ಚರ ಆಯಿತು. ಎಚ್ಚರದಗೊಳ್ಳೆ ಯಾರು? ವಾಯುದೇವರ? ನೀವು ಹೊರಟು ಹೋಗುದಾ? ನೀವು ಹೊರಟು ಹೋದ್ಗಳು ನೆನಪಾಯಿತು ಬ್ರಹ್ಮದೇವರದು. ಹೋಗಿ ನಾನು ಭಾರತೀಯ ದೇವತ್ರ, ಅಯ್ಯೋ ನಾನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಮುದ್ಗಲ ಮುನಿ ಓಡಿಯಾಗಿದೆ. ದೇಶಾಂತರಂ ಗತ್ವಾ, ಇಲ್ಲಿ ಏನಾದರೂ ಎಲ್ಲಿಯಾದರೂ ಓಡಿ ಒಂದು ಬೆಲ್ಲಾದರೂ ಬೇಡಿ ತಿಂದೇನು ಅಂತ ಹೇಳ್ಕೊಂಡು ಇಲ್ಲಿ ಇದ್ದರೆ ಭಾರತೀ ದೇವಿಯವ್ರನ್ನ ದೂರದಲ್ಲಿ ನೋಡುವಂಥ ಸಾಮರ್ಥ್ಯ ಕೂಡ ನನ್ನಿಂದ ಇಲ್ಲ, ನಾನು ಸುಟ್ಟು ಬೂದಿಯಾಗಿ ಹೋದೇನು ಅಂತ ಹೇಳಿಬಿಟ್ಟು ಓಡಿದ್ದಾರೆ. ಯಾರು? ಮುದ್ಗಲ ಮುನಿ. ದೇಶಾಂತರಂ ಗತ್ವಾ, ದೇಶವನ್ನೇ ಬಿಟ್ಟು ಹೋದರು. ದೇಶಾಂತರ ಅಂದರೆ ಬೇರೆ ದೇಶ ಅಂತ, ಗಡಿ ಪಾರಾಗಿಬಿಟ್ಟಿದ್ದಾರೆ, ಅಷ್ಟು ಹೆದರಿಬಿಟ್ಟಿದ್ದಾರೆ. ದೇಶಾಂತರಂ ಗತ್ವಾ ಹೋಗಿ ತಪಶ್ಚಕ್ರೇ ಸ ಮುದ್ಗಲಃ, ಮುದ್ಗಲ ಮುನಿ ಗೊತ್ತಿರುವುದೇನು? ತಪಸ್ಸು ಮಾಡೋದು ಒಂದೇ. ತಪಃ ಚಕ್ರೇ, ತಪಸ್ಸನ್ನು ಮಾಡಿದರು. ಸ ಮುದ್ಗಲಃ, ಮುದ್ಗಲ ಮುನಿಯು ತಪಸ್ಸನ್ನು ಮಾಡಿದನು. ಚಕ್ರೆ ಅಂದರೆ ಸಿಂಗ್ಯುಲರ್, ಏನದು ಏಕವಚನ. ಆದರೆ ಮುದ್ಗಲ ಮುನಿ ಅಂತೇಳಿದರೆ ಅವರು ಗೌರವವನ್ನು ಕೊಟ್ಟು ನಾವು ಮುದ್ಗಲ ಮುನಿ ತಪಸ್ಸು ಮಾಡಿದರು ಅಂತ, ಏಕವಚನವೇ. ಸೊ ಮುದ್ಗಲ ಮುನಿ ತಪಸ್ಸು ಮಾಡಿದರು. ಸ ಇಂದ್ರಸೇನಾ ವಿಯುಕ್ತಾತ ಭರ್ತ್ರ. ಹಾಗಾದರೆ ಇಂದ್ರಸೇನದ್ದು ಏನು ಕತೆ? ಇಂದ್ರಸೇನೆ ಅಂದರೆ ಯಾರು? ಭಾರತಿ ಮತ್ತು ಇನ್ನು 4 ಜನ, ಒಟ್ಟಿಗೆ 5 ಜನ ಇದ್ದಾರೆ ದೇವಿಯರು. ಇಂದ್ರಸೇನ ಅಂತೇಳಿದರೆ ಈಗ ಮನುಷ್ಯ ರೂಪದಲ್ಲಿ ಹುಟ್ಟಿದ್ದು ತಾನೇ. ವಾಯುದೇವರು ಹೋಗಿ ಆಗಿದೆ. ವಾಯುದೇವರು ಹೋದ ಮೇಲೆ ಇಂದ್ರಸೇನೆ, ಸ ಇಂದ್ರಸೇನ, ಭಾರತೀ ದೇವಿ, ಬಾಕಿ ದೇವಿಯರ ಜೊತೆಗೆ ಸ ಇಂದ್ರಸೇನ ವಿಯುಕ್ತಾತ ಭರ್ತ್ರ. ಭರ್ತ್ರ ಅಂತೇಳಿದರೆ ವಾಯುದೇವರು ದೇವಲಕ್ಕೆ ಹೋಗಿದ್ದಾರೆ. ಅಂದರೆ ನಿಜವಾಗಿಯೂ ವಿಯುಕ್ತ ಅಂತೇಳಿದರೆ ಗಂಡನಿಂದ ಬೇರ್ಪಟ್ಟು. ಭರ್ತ್ರ, ಭರ್ತೃ ಅಂದರೆ ಗಂಡ, ಭರ್ತ್ರ ಅಂದರೆ ಗಂಡನಿಂದ, ವಿಯುಕ್ತ ಅಂದರೆ ಬೇರ್ಪಟ್ಟು. ಅಥ ಅಂತೇಳಿದರೆ ಗಂಡನಿಂದ ಬೇರ್ಪಟ್ಟದ್ದು ಯಾರು? ಭಾರತೀ ದೇವಿ. ವಾಯುದೇವರು ಅವರ ಲೋಕಕ್ಕೆ ಹೋದ ಕೂಡಲೇ ಬೇರ್ಪಟ್ಟಿದ್ದಾರೆ. ಇಲ್ಲಿ ಇಂದ್ರಸೇನೆಯ ಗಂಡ ಯಾರು? ಮುದ್ಗಲ ಮುನಿ. ಮುದ್ಗಲ ಮುನಿ ಓಡಿದ್ದಾರೆ. ಯಾವಾಗ ವಾಯುದೇವರು ಎಬ್ಬಿಸಿ ಹೋದರೋ
ಆವಾಗ ಗೊತ್ತಾಯಿತು, ಅಯ್ಯಯ್ಯೋ ನಾನು ಭಾರತೀ ದೇವಿದು ಸಂಘ ಮಾಡಬೇಕು ಅಂತ ಅವತ್ತು ಹೇಳಿದ್ದು. ವಾಯುದೇವರು ಇಷ್ಟು ತನಕ ಇದ್ದರು, ಇನ್ನಿಲ್ಲ ಅಂತ ಹೇಳಿದರೆ ಇಲ್ಲಿ ಇದ್ದರೆ ಆಗೋದಿಲ್ಲ ಅಂತೇಳಿ ಏನು ಮಾಡಿದ್ದಾರೆ, ಓಡಿಬಿಟ್ಟಿದ್ದಾರೆ, ಬೇರೆ ದೇಶಕ್ಕೆ ಹೋಗಿದ್ದಾರೆ, ಗಡಿಪಾರಾಗಿ ಬಿಟ್ಟಿದ್ದಾರೆ. ಹೋಗಿ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದರು. ಅವರು ತಪಸ್ಸು ಮಾಡಿದರು. ಹಾಗಾದ್ರೆ ಇವ್ರದ್ದು ಏನು, ಇಂದ್ರಸೇನೆದು ಏನು ಅವಸ್ಥೆ ಅಂತ ಹೇಳಿದರೆ, ಇಂದ್ರಸೇನೆ ಯಾವಾಗ ಗಂಡನಿಂದ ವಿಯೋಗ ಆಯಿತೋ ಚಕ್ರೆ ಮಹತ್ತಪಃ, ಗಂಡ ತಪಸ್ಸು ಮಾಡಿದ್ದು, ಅದು ದೂರ ಹೋಗಿ ತಪಸ್ಸು ಮಾಡಿದ್ದು ಅಂತೂ ಇಂದ್ರಸೇನೆಗೆ, ಯಾಕಂದರೆ ಭಾರತೀ ದೇವಿ ತಾನೇ ಗೊತ್ತಾಗಿದೆ ಅಂತೇಳಿದರೆ, ಈಗ ವಾಯುದೇವರು ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿ ಯಾವುದು ಶರೀರ ಇತ್ತೋ ಆ ಶರೀರ ಮೂರ್ಛೆ ತಿಳಿದು ಓಡಿ ಹೋಗಿದೆ ಅಂತೇಳಿದರೆ, ಗಂಡನಿಂದ ವಿಯೋಗ ಆಗಿದೆ ಅಂತ ತಿಳಿದು ಚಕ್ರೆ ಮಹತ್ತಪಃ, ಇಂದ್ರಸೇನೆ ಕೂಡ ದೊಡ್ಡ ತಪಸ್ಸನ್ನು ಮಾಡಿದಳು. ಮಹತ್ ತಪಃ ಚಕ್ರೆ, ದೊಡ್ಡ ತಪಸ್ಸು ಮಾಡಿದಳು. ಮಹತ್ ದೊಡ್ಡ, ತಪಃ ತಪಸ್ಸು, ಚಕ್ರೆ ಮಾಡಿದಳು. ಸೊ ಸ ಇಂದ್ರಸೇನ, ಆ ಇಂದ್ರಸೇನೆ ಕೂಡ ಸ ಅಂತ ಹೇಳಿದ್ರೆ ಅವಳು ಇಂದ್ರಸೇನ. ವಿಯುಕ್ತಾತ ಭರ್ತ್ರ ಗಂಡನಿಂದ ವಿಯುಕ್ತಳಾದವಳು ಚಕ್ರೆ ಮಹತ್ತಪಃ ಅಂತ ಹೇಳಿದ್ರು. ಸೊ ದೊಡ್ಡ ತಪಸ್ಸನ್ನು ಮಾಡಿದಳು ಇಂದ್ರಸೇನೆ ಕೂಡ. ಸೊ ಮುದ್ಗಲ ಮುನಿ ತಥೋ ದೇಶಾಂತರಂ ಗತ್ವ, ಅನಂತರ ಮುದ್ಗಲ ಮುನಿ ದೇಶಾಂತರಕ್ಕೆ ತೆರಳಿದರು, ಅಲ್ಲಿ ತಪಸ್ಸನ್ನು ಆಚರಿಸಿದರು. ದೇಶಾಂತರಂ ಗತ್ವ ಸಾ ಮುದ್ಗಲ, ಆ ಮುದ್ಗಲ ಮುನಿ ತಪಶ್ಚಕ್ರೆ. ನೋಡಿ, ಮುದ್ಗಲ ಮುನಿಗಾಗುವಾಗ ಸಾ ಅಂತಿದೆ, ಇಂದ್ರಸೇನಾಗುವಾಗ ಸಾ ಅಂತಿದೆ. ಅಂದರೆ ಸೇಂದ್ರಸೇನ ಅಂದರೆ ಸಾ ಇಂದ್ರಸೇನ ಅಲ್ಲ, ಸಾ ಇಂದ್ರಸೇನ. ಆ ಇಂದ್ರಸೇನೆಯು ಭರ್ತ್ರಾವಿಯುಕ್ತಾತ, ಪತಿಯಿಂದ ಅಗಲಿದವಳಾಗಿ ಮಹತ್ತಪಃ ಚಕ್ರೆ, ದೊಡ್ಡ ತಪಸ್ಸನ್ನು ಮಾಡಿದಳು. ಮುದ್ಗಲ ಮುನಿಯು ತಪಸ್ಸು ಮಾಡಿದ, ಇಂದ್ರಸೇನೆಯು ತಪಸ್ಸು ಮಾಡಿದಳು. ನೆಕ್ಸ್ಟ್ ಶ್ಲೋಕವೇಲರೆ. ತದ್ದೇಹಗ ಭಾರತೀತು ಕೇಶವಂ ಶಂಕರೇ ಸ್ಥಿತಂ ದೋಷಯಾಮಾಸ ತಪಸಾ ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್. 129ನೇ ಶ್ಲೋಕ. ಆ ಇಂದ್ರಸೇನೆಯ ಶರೀರದಲ್ಲಿರತಕ್ಕಂತಹ ಭಾರತೀಯಾದರೂ ರುದ್ರನಲ್ಲಿರತಕ್ಕಂತಹ ಶ್ರೀಕೃಷ್ಣನನ್ನು ಮೊದಲಿನಂತೆಯೇ ಕರ್ಮಗಳಿಗೆ ಐಕ್ಯ ಬರುವುದಕ್ಕಾಗಿ ತಪಸ್ಸಿನಿಂದ ಸಂತೋಷೀಕರಿಸಿದಳು. ತದ್ದೇಹಗಾ ಭಾರತೀತು ಕೇಶವಂ ಶಂಕರೇ ಸ್ಥಿತಂ ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್. ತದ್ದೇಹಗಾ ಭಾರತಿ, ಇಂದ್ರಸೇನೆ ತಪಸ್ಸು ಮಾಡಿದಳು ಅಂತ ಹೇಳುವಾಗ, ಹಾಗಾದರೆ ಯಾರ ಕುರಿತು ತಪಸ್ಸು ಮಾಡಿದ್ದು? ಶಂಕರೇ ಅಂದರೆ ಪುನಃ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದು. ಹಾಗಾದರೆ ಭಾರತೀ ದೇವಿಗೆ ಹೇಗೆ ಅಂತ ಹೇಳಿದರೆ ಪೂರ್ವವತ್, ಮೊದಲನ ಹಾಗೆ. ಅಂದರೆ ಪೂರ್ವವತ್ ಅಂದರೆ ಹೇಗೆ? ಮೊದಲು ಹೇಗೆ ತಪಸ್ಸು ಮಾಡಿದ್ದು? ಅವರೆಲ್ಲ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರು. ಭಾರತೀ ದೇವಿ ಆ ರುದ್ರದೇವರ ಹೃದಯದಲ್ಲಿ ನೆಲೆಸಿರುವಂತಹ ಭಗವಂತನನ್ನು ಕುರಿತು ತಪಸ್ಸು ಮಾಡಿದಳು. ಹಾಗೆ ಈಗಲೂ ತದ್ದೇಹಗ ಭಾರತಿ, ಆ ಇಂದ್ರಸೇನೆಯ, ಅದು ಯಾವ ಇದರಲ್ಲಿ ವಿಪ್ರಕನ್ಯೆ ಆಗಿರುವಾಗ ಸೂರ್ಯನ ಜನ್ಮ, ಇದು 2ನೇ ಜನ್ಮವ 3ನೇ ಜನ್ಮವ ಇಂದ್ರಸೇನೆ ಆಗಿರುವಾಗ. ಸೊ ತದ್ದೇಹಗ ಇಂದ್ರಸೇನೆಯ ಜನ್ಮದಲ್ಲಿರುವಂಥ ಭಾರತೀ ದೇವಿ ಶಂಕರೇ ಸ್ಥಿತಂ ಕೇಶವಂ, ಶಂಕರನ ಒಳಗೆ ರುದ್ರದೇವರ ಒಳಗೆ ಹೃದಯದಲ್ಲಿರುವಂತಹ ಭಗವಂತನನ್ನು ಕೇಶವಂ ಅವರನ್ನು ಕುರಿತು ತಪಸ್ಸು ಮಾಡಿದ್ದು ಭಾರತಿ. ಉಳಿದವರೆಲ್ಲ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರು. ತೋಷಯಾಮಾಸ ತಪಸ ಅಂದರೆ ತಪಸ್ಸಿನಿಂದ, ತೋಷಯಾಮಾಸ ಸಂತೋಷ, ಯಮಾಸ ಅಂದರೆ ಸಂತೋಷಪಡಿಸಿದರು. ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್ ಅಂತೇಳಿದರೆ, ಈ 5 ಜನ ಅಲ್ಲಿ ಬೇರೆ ಬೇರೆ ದೇವರನ್ನು ಕುರಿತು ತಪಸ್ಸು ಮಾಡಲಿಕ್ಕಾಗತ್ತಾ? ಇಲ್ಲ. ಅಂದರೆ ಅವರು 4 ಜನ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರೆ ಗಂಡ ಬೇಕು ಅಂತ ಭಾರತೀ ದೇವಿ ಕೂಡ, ನಾನು ಕೂಡ ರುದ್ರದೇವರ ಒಳಗಿರುವಂಥ ಭಗವಂತನನ್ನು ಆಗ ತಪಸ್ಸು ಹೇಗೆ ಮಾಡಿದ್ದೇನೋ ಈಗ ಪುನಃ ಹಾಗೇ ತಪಸ್ಸು ಮಾಡ್ತೇನೆ ಅಂತ ಮಾಡಿ 5 ಜನ ಅವರು 4 ಜನ ರುದ್ರದೇವರನ್ನು ಏನು ಪ್ರಸನ್ನಗೊಳಿಸಿದ್ದಾರೆ, ಭಾರತೀ ದೇವಿ ಭಗವಂತನನ್ನು ಪ್ರಸನ್ನಗೊಳಿಸಿದ್ದಾರೆ. ಏನು ಇವ್ರದ್ದು ವರ ಬೇಕಂದರೆ ನಮಗೆ ಪತಿ ಬೇಕು ಅಂತ ಅದು ಮುಂದೆ ಬರ್ತದೆ. ಸೊ ಹೀಗೆ
ಆ ಇಂದ್ರಸೇನೆಯ ತತ್ ದೇಹಗ, ದೇಹ ಗ ಅಂದರೆ ದೇಹಕ್ಕೆ ಹೋಗಿರುವ, ಅಂದರೆ ಆ ದೇಹದಲ್ಲಿರುವಂಥ ಭಾರತೀ ದೇವಿ ಮಾತ್ರ ಶಂಕರನ ಅಂತರ್ಯಾಮಿಯಾದ ಶ್ರೀಹರಿಯನ್ನು ಕುರಿತು, ಕೇಶವ ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡಿದರೆ, ಉಳಿದ 4 ದೇವಿಯರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರು. ಕರ್ಮ ಐಕ್ಯಾರ್ಥಂ ಅಂದರೆ ಎಲ್ಲರೂ 5 ಜನ ದೇವಿಯರು ಒಂದೇ ಶರೀರದಲ್ಲಿರುವ ಕಾರಣ ಆ ದೇಹದಿಂದ ಒಂದೇ ಕರ್ಮ ಆಗಬೇಕು. ಅದೇನದು? ತಪಸ್ಸು. ಆ ತಪಸ್ಸು ಯಾರನ್ನು ಕುರಿತು? ರುದ್ರದೇವರನ್ನು ಕುರಿತು. ಮೆಜಾರಿಟಿ 4 ಜನ ಯಾರು? ರುದ್ರದೇವರನ್ನು ಕುರಿತು ಅಲ್ವಾ? ಭಾರತೀ ದೇವಿ ಕೂಡ ಅದೇ ರುದ್ರದೇವರನ್ನು ಕುರಿತು. ಆದರೆ ವಿಶೇಷ ಏನಂದರೆ ರುದ್ರದೇವರನ್ನು ಕುರಿತು ಮಾಡಲಿಲ್ಲ, ಆ ರುದ್ರದೇವರ ಹೃದಯದಲ್ಲಿರುವಂಥ ಭಗವಂತನನ್ನು ಕುರಿತು ಭಾರತೀ ದೇವಿ ತಪಸ್ಸು ಮಾಡಿದಳು. ಸೊ ಅವರ ತಪಸ್ಸಿಗೆ ರುದ್ರದೇವರು ಪ್ರಸನ್ನಗೊಂಡರು, ಭಾರತೀ ದೇವಿಯ ತಪಸ್ಸಿಗೆ ಭಗವಂತ ಪ್ರಸನ್ನಗೊಂಡ ಅಂತ ಹೇಳುವಲ್ಲಿಗೆ ಇವತ್ತು ನಿಲ್ಲಿಸಿಕೊಳ್ಳೋಣ. ಏನಾಗ್ತದೆ, ಸೊ ಗಂಡ ಬೇಕು ಅಂತ ಹೇಳುವಾಗ ಏನಾಗ್ತದೆ ಅನ್ನುವಂಥ ಬಹಳ ಇಂಟ್ರೆಸ್ಟಿಂಗ್ ಎಪಿಸೋಡು ನಾಳೆಗಿದೆ. ಇವತ್ತಿಗೆ ಇಲ್ಲೇ ನಿಲ್ಲಿಸ್ಕೊಳ್ಳೋಣ. ಕೃಷ್ಣ ಅರ್ಪಣ ಮಸ್ತು.